सुमतिभिरनुमेयं शुभ्रकाजं सखाजं सुखमजमनपाजं मुक्त्युपाजं विमाजं ग्रहजमहमवेयं ध्येजमम्नाजगेजं सदजमसदजेजं श्रीसहाजं भजेजम् अञ्जनासूनुसान्निध्यात् द्विजजेन विराजितम् अजितप्रीतिजनकं भजेऽहं विजयध्वजं तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति जं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्त्यस्तु सताम् अशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपडुतरे श्रीमद्भागवते महापुराणे तृतीयस्कन्धे दशमाध्याये अद्य कथानुवादे सति किञ्चित् पूर्वकथानुवादः। ಇದುವರೆಗೆ 11ನೇ ಶ್ಲೋಕದಲ್ಲಿ ಭಗವಂತ ತನ್ನ ರೂಪವನ್ನ ಇಂಥವ್ರಿಗೆ ಪ್ರಕಟನ ಮಾಡ್ತಾನೆ ಅಂತ ವಿಷಯ ಬಂತು. ಅಂದ್ರೆ ಇಂತಿಂತ ಗುಣಗಳನ್ನ ಪಡೆದಿದ್ರೆ ದೇವರು ತನ್ನ ದರ್ಶನ ಅಂಥವ್ರಿಗೆ ಕೊಡ್ತಾನೆ. ಆದ್ರೆ ಅಲ್ಲಿ ಒಂದು ಮಾತು ಸ್ವಲ್ಪ ವಿವಾದ ಆಯ್ತಂತೆ. ಏನ್ ಮಾತಂದ್ರೆ ಧಿಯಾ ಯದ್ಯದ್ ವಿಭಾವಯಂತಿ ಅಂತ ಒಂದು ಮಾತು ಬಂದಿದೆ ಹಿಂದೆ ಭಾಗವತದಲ್ಲಿ 11ನೇ ಈ ಪದ್ಯಕ್ಕೆ ಬಂದಾಗ, ಯಾವ್ದ್ಯಾವ್ದನ್ನ ಮನಸ್ಸಿನಿಂದ ಭಕ್ತರು ಯೋಚಿಸ್ತಾರೋ ಅದನ್ನೆಲ್ಲ ದೇವರು ಕೊಡ್ತಾನೆ ಅಂತ. ಅಂದ್ರೆ ಏನರ್ಥ ಆಯ್ತು? ಈಗ ನಾನು ಮನೆ ಬೇಕು ಅಂತ ಅಂದ್ಕೊಂಡೆ, ಇಲ್ಲ ನನಗೆ ಕೀರ್ತಿ ಬೇಕು, ನನಗೆ ದುಡ್ಡು ಬೇಕು, ಹೀಗೆ ಒಂದೊಂದೊಂದೊಂದು ವಿಷಯಗಳನ್ನ ಅನ್ಕೊಳ್ತಾ ಇರ್ತೀವಿ ಮನುಷ್ಯರಲ್ಲಿ. ಅನ್ಕೊಂಡಾಗ ಏನಂದ್ರೆ ಆ ಫಲ ನನಗೆ ದೇವ್ರು ಕೊಡ್ತಾನೆ ಅಥವಾ ನಮಗ್ ಕೊಡ್ತಾನೆ ಅಂತ ಹೀಗೆ ಅರ್ಥ ಆಯ್ತು. ಧಿಯಾ ಯದ್ಯತ್ ವಿಭಾವಯಂತಿ, ಮನಸ್ಸಿನಿಂದ ಬುದ್ಧಿಯಿಂದ ಯಾವುದನ್ನ ಯೋಚಿಸಿ ನಾವು ದೇವರ ಧ್ಯಾನ ಮಾಡ್ತೀವೋ ಅಂಥ ಫಲವನ್ನು ದೇವರು ಕೊಡ್ತಾನೆ. ಹಾಗಾದ್ರೆ ಏನಾಯ್ತು? ಸಕಾಮ ಉಪಾಸನೆ ಮಾಡಿದ್ರೆ ದೇವರು ವರ ಕೊಡ್ತಾನೆ ಅಂತ ಆಯ್ತು. ಅಂದ್ರೆ ನೀವು ಮನಸ್ಸಲ್ಲಿ ಅನ್ಕೊಳ್ಬೇಕು, ನನ್ಗೆ ಇದು ಕೊಡಪ್ಪ ದೇವ್ರೆ ಅಂತ ಅಂದುಕೊಂಡು ಧ್ಯಾನ ಮಾಡಿದ್ರೆ ದೇವ್ರು ಕೊಡ್ತಾನೆ ಅಂತ. ಯಾಕಂದ್ರೆ ನೀವ್ ಅನ್ಕೊಳ್ತಾ ಇದ್ರೆ ದೇವರು ಕೊಡಲ್ಲ. ಯಾಕೆ ಇಲ್ಲಿ ಹೇಳಿದಾರೆ ಸ್ಪಷ್ಟ ಭಾಗವತದಲ್ಲಿ, ಸಕಾಮ ಉಪಾಸನೆ ಮಾಡಿದ್ರೆ ನಿಮಗೆ ಆ ಕಾಮನೆ ಪೂರ್ಣೆ ಮಾಡ್ತಾನೆ, ಇಲ್ಲ ಮಾಡಲ್ಲ. ಆದ್ರೆ ಇದು ಸರಿಯಲ್ಲ. ಯಾಕಂದ್ರೆ ಶಾಸ್ತ್ರ ಹೇಳೋದೆ ನಿಷ್ಕಾಮವಾಗಿ ಧ್ಯಾನ ಮಾಡಿ ಅಂತ. ಏನೂ ಮನಸ್ಸಿನಲ್ಲಿ ಅನ್ಕೊಳ್ಬೇಡಿ ನಂಗೆ ಇದು ಬೇಕು ಅದು ಬೇಕು ಅಂತ. ನಿನಗ್ ಪ್ರೀತಿ ಆಗ್ಲಪ್ಪ ದೇವ್ರೆ, ಈ ಸತ್ಕರ್ಮ ಮಾಡಿದೀನಿ, ನಿನ್ ಸಂತೋಷಗೊಂಡ್ರೆ ಸಾಕು, ಇನ್ನೇನು ಬೇಡ ಅಂತ. ಯಾಕೆ? ಆ ಒಂದು ಸಂತೋಷಗೊಳ್ಳೋದಕ್ಕೆ ಎಲ್ಲಾ ಫಲ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಕರ್ಮ ಮಾಡಿ ದೇವರೇ ನಿನ್ಗೆ ಅರ್ಪಣೆ ಆಗ್ಲಿ, ನಿನ್ನ ಅನುಗ್ರಹ ನನ್ ಮೇಲೆ ಇರ್ಲಿ ಅಷ್ಟೇ. ಆ ಅನುಗ್ರಹ ಇರ್ಲಿ ಅಂದ್ರೆ ಸಾಕಂತೆ. ಎಲ್ಲದರ ಮೇಲೂ ಅನುಗ್ರಹ ಇರುತ್ತೆ. ನಾವು ಬೇಡೋದ್ ಒಂದ, ಆದ್ರೆ ಅವ್ನು ಕೊಡೋದು ಅನಂತ ಇರುತ್ತೆ. ಅದರಿಂದ ಬೇಡೋದ್ ಒಂದೇ ಯಾಕೆ ಬೇಡ್ಬೇಕು? ಬೇಡೋದ್ ಸಾಮಾನ್ಯವಾಗಿ ಬೇಡೋದು ಅನಂತ ಕೊಟ್ಬಿಡ್ತಾನೆ ದೇವರು. ಆದ್ರಿಂದ ಈ ತರದ ಸಕಾಮ ಉಪಾಸನೆಯನ್ನ ಬ್ರಹ್ಮದೇವರು ತಾವು ವರ್ಣನೆ ಮಾಡಿದ ಹಾಗಾಯ್ತು. ಆದ್ರೆ ಸಕಾಮ ಉಪಾಸನೆ ಮುಕ್ತಿ ದಾರಿಗೆ ವಿರೋಧಿ, ಮುಕ್ತಿ ಪರಿಪಂಥಿನಿ, ಮುಕ್ತಿ ದಾರಿಗೆ ಅದು ಶತ್ರು ತರ. ಯಾವತ್ತೂ ಸಕಾಮ ಉಪಾಸನೆ ಮಾಡಬಾರ್ದು, ನಿಷ್ಕಾಮವಾಗಿ ಇರ್ಬೇಕು ಎಲ್ಲ ಉಪಾಸನೆ. ಆದ್ರಿಂದ ಇದು ಹೇಗ್ ಸರಿ ಅಂತ ಒಂದು ಮನಸ್ಸಿಗೆ ಬಂದಿದೆ ಒಂದು. ಇನ್ನೊಂದು, ದೇವರು ನಮಗೆ ಪೂರ್ತಿ ಮೋಕ್ಷ ಫಲವನ್ನು ಕೊಡ್ತಾನೆ ಅಂತೆಲ್ಲ ಬಂತು. ಈಗ ಮೋಕ್ಷ ಸಿಗಬೇಕು ದೇವರಿದ್ದ, ಅವನ ಅನುಗ್ರಹ ನಮಗಾಗ್ಬೇಕು ಅಂದ್ರೆ ನಿಷ್ಕಾಮ ರೂಪವಾಗಿ ಕರ್ಮ ಮಾಡ್ಬೇಕು, ಅರ್ಪಣೆ ಮಾಡ್ಬೇಕು. ಒಂದು, ಯಾವುದೇ ಫಲದ ಅಪೇಕ್ಷೆ ಇಟ್ಕೊಂಡು ಮಾಡಬಾರ್ದು. ಇನ್ನೊಂದು, ಮಾಡಿದ ಸತ್ಕರ್ಮ ನಿನಗೆ ಅರ್ಪಣೆ ಆಗ್ಲಿ ಅಂತ ಒಂದು ಭಾವನೆಯಿಂದ ಕೊನೆಗೆ ಅರ್ಪಣೆ ಮಾಡ್ಬೇಕು. ಇಷ್ಟನ್ನು ಮಾಡಿದ್ರೆ ನಮಗೆ ಭಗವಂತ ಅನುಗ್ರಹಿಸ್ತಾನೆ. ಇದನ್ನ ಬ್ರಹ್ಮದೇವರು ನಮಗೆ ಉಪಾಯವನ್ನಾಗಿ ತೋರಿಸಿದ್ದಾರೆ. ಅಂದ ಬ್ರಹ್ಮದೇವರು ನಮಗೆ ತಾವು ಸ್ತೋತ್ರ ಮಾಡಿದಷ್ಟೇ ಅಲ್ಲ, ತಾವ್ರ ದೇವರು ನೋಡಿದ್ರು ದೇವ್ರು ಹೀಗಿದ್ದಾನೆ ಹಾಗಿದ್ದಾನೆ ಅಂತ ಅಷ್ಟೇ ಅಲ್ಲ, ಜೊತೆಗೆ ಪ್ರಜೆಗಳ ಮೇಲೆ, ತಮ್ಮಿಂದ ಸೃಷ್ಟಿಯಾದ ಇಡೀ ಬ್ರಹ್ಮಾಂಡದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆಯ ಬಗ್ಗೆ ಅವ್ರಿಗಿರೋ ಕಾರುಣ್ಯ, ಇವ್ರಿಗೆಲ್ಲ ಒಳ್ಳೇದಾಗ್ಬೇಕು ಅಂತ ಹೇಳಿ ಉಪಾಯವನ್ನು ನಮಗ್ ತೋರಿಸ್ಕೊಟ್ರು. ನೋಡಿ, ನೀವು ಮಾಡೋ ಕರ್ಮದಲ್ಲಿ ಅಪೇಕ್ಷೆ ಇಟ್ಕೊಳ್ಬೇಡಿ, ಮಾಡಿದ ಕರ್ಮ ಕೊನೆಗೆ ದೇವರಿಗೆ ಅರ್ಪಣೆ ಮಾಡಿ, ಇಷ್ಟು ಮಾಡಿ ಸಾಕು, ಭಗವಂತನ ಅನುಗ್ರಹ ಆಗತ್ತೆ ಅಂತ ಹೇಳಿ ಆ ಮೋಕ್ಷದ ದಾರಿಯನ್ನ ತೆಗೆದು ಇಟ್ಟಿದ್ದಾರೆ. ಅದನ್ನ ಹೇಳಲಿಕ್ಕೆ ಈಗ 12ನೇ ಶ್ಲೋಕ ಪ್ರಾರಂಭ ಆಗ್ತಾ ಇದೆ. ನಾತಿ ಪ್ರಸೀದಸಿ
ತಥಾ ಉಪಚಿತೋಪಚಾರೈಃ ಆರಾಧಿತಃ ಸುರಗಣೈಃ ಹೃದಯ ಬದ್ಧ ಕಾಮೈಃ ಯಸ್ ಸರ್ವಭೂತ ದಯಯಾ ಅಸದಲಭ್ಯಯೈಕೋ ನಾನಾ ಜನೇಷು ಅವಹಿತಃ ಸುಹೃದಂತರಾತ್ಮ. ಶ್ಲೋಕದ ಅರ್ಥ ಏನು ಅನ್ನೋದನ್ನ ಒಟ್ಟಿಗೆ ಸಂಗ್ರಹ ಮಾಡ್ತಾರೆ. ಹೇಗೆ ಅಂದ್ರೆ, ಭಗವಂತ ನಮ್ಮೆಲ್ಲರ ಒಳಗಡೆ ಇದ್ದಾನೆ, ಅವನ ಅಂತರ್ಯಾಮಿ ಅಂತ ಕರೀತಾರೆ. ಅಂತರ್ಯಾಮಿ ಅಂತರ್ಯಾಮಿ ಅನ್ನೋ ಶಬ್ದಕ್ಕೆ ಏನರ್ಥ ನಾವು ಅನೇಕ ಬಾರಿ ಕೇಳಿರ್ತೀವಿ. ಅಂತರ್ಯಾಮಿ ಅಂದ್ರೆ ಒಳಗಡೆ ಇರೋನು ಅಂತ ಅಷ್ಟೇ ಅರ್ಥ ಅಲ್ಲ, ಒಳಗಡೆ ಇರೋನಿಗೆ ಅಂತಹ ಅಂತ ಕರೀತಾರೆ. ಅಂತರ್ಯಾಮಿ, ಯಾಮಿ ಅಂದ್ರೆ ಏನರ್ಥ, ನಿಯಮನ ಮಾಡೋನು ಅಂದ್ರೆ ಪ್ರೇರಣೆ ಮಾಡೋನು ಅಂತ ಅರ್ಥ. ಅಂದ್ರೆ ಒಳಗಡೆ ಇದ್ದು ಅವನು ಆರಾಮಾಗಿ ವಿಹಾರ ಮಾಡ್ತಾ ನಮ್ಮ ಎಲ್ಲ ಜೀವಿಗಳನ್ನ ಪ್ರೇರಣೆ ಮಾಡೋನು ಅಂತರ್ಯಾಮಿ ಅಂತ ಕರೀತಾರೆ. ಒಳಗಡೆ ಇರೋದು ಪಿಶಾಚಿನೂ ಆಗತ್ತೆ, ಅದು ನಿಯಮನ ಮಾಡುತ್ತಾನೆ ನಮಗೆ. ಪಿಶಾಚಿ ಒಳಗಡೆ ಹೋಗ್ದೇನೆ ದೇವರು ನಮ್ಮ ಜೊತೆಗಿದ್ದು ಅವನು ನಿಯಮನ ಮಾಡ್ಬೇಕು. ಅಂತರ್ಯಾಮಿಯಾಗಿ ದೇವರಿರ್ಬೇಕು, ಪಿಶಾಚಿ ಅಲ್ಲ. ಈ ಅಂತರ್ಯಾಮಿಯಾದ ಭಗವಂತ ಎಲ್ಲಾ ಕಡೆ ಇದ್ದಾನೆ. ಅವನು ಅನೇಕ ಪ್ರಾಣಿಗಳಲ್ಲಿ ನೆಲೆಸಿದ್ದಾನೆ. ಅದು ಇಂಥ ಅಂಥ ಪ್ರಾಣಿ ಅಂತಲ್ಲ, ಪ್ರತಿಯೊಂದರಲ್ಲೂ ಅವನಿದ್ದಾನೆ. ಅಂದ್ರೆ ಏನರ್ಥ, ಇಲ್ಲಿ ಸೂಚನೆ ಮಾಡಿದ್ದೆಷ್ಟು, ಅನೇಕ ಪ್ರಾಣಿಗಳಲ್ಲಿ ಭಗವಂತ ಇದ್ದಾನೆ ಅಂತರ್ಯಾಮಿಯಾಗಿ. ಅಂದ್ರೆ ಏನರ್ಥ, ನಾವು ಮಾಡ್ಬೇಕಾದೊಂದು ಕರ್ತವ್ಯ ಭಾಗವತ ನಮಗೆ ಹೇಳ್ಕೊಡ್ತಾ ಇದೆ ಅಂತ ಅರ್ಥ. ಏನ್ ಮಾಡ್ಬೇಕು ನಾವು ನೋಡಿ, ಎಲ್ಲಾ ಕಡೆ ದೇವ್ರಿದ್ದಾನೆ ಅಂದ್ರೆ ಸರ್ವಭೂತ ದಯ ಇರ್ಬೇಕು ನಿಮ್ಗೆ ಅಂತ, ಮಾನವೀಯತೆ ಮನುಷ್ಯತ್ವ ಇರ್ಬೇಕು ಅಂತ ಹೇಳ್ತಾರಲ್ಲ ಅದು. ಯಾರಿಗಾರ ಕಷ್ಟ ಅಂದ್ರೆ ಸಹಾಯ ಮಾಡ್ಬೇಕು ಅಂತ ಅರ್ಥ. ಎಲ್ಲಾ ಪ್ರಾಣಿಗಳ ಒಳಗಡೆ ದೇವರಿದ್ದಾನೆ. ಹಾಗಾಗಿ ಎಲ್ಲಾ ಕಡೆ ಇರುವಂತಹ ದೇವರಿಗೆ ಸಂತೋಷ ಆಗ್ಬೇಕು. ಆ ಸಂತೋಷ ಆಗ್ಲಿಕ್ಕೆ ಬೇಕಾದ ಭಗವಂತನ ಆರಾಧನೆ ಏನೋ ಅದನ್ನ ಗುರುತು ಹಿಡ್ಕೊಂಡು ನಾವು ಮಾಡ್ಬೇಕು. ಎಲ್ಲಾ ಕಡೆನೂ ಒಂದೇ ಇಲ್ಲ. ಅನ್ನದಾನ ಮತ್ತೆ ಜಲದಾನ ಇದನ್ನೆಲ್ಲ ವಿಶೇಷವಾಗಿ ಈ ಚೈತ್ರ ವೈಶಾಖ ಅಂತೆಲ್ಲ ಬಂದಾಗ ಇನ್ನೂ ವಿಶೇಷ. ಸರ್ವಭೂತ ದಯೆ ಎಲ್ಲಾ ಪ್ರಾಣಿಗಳಿಗೆ ಸಂಬಂಧಪಟ್ಟಾಗ, ಅದು ಇಂಥವ್ರು ಅಂತವ್ರು ಅಂತಲ್ಲ, ಯಾರಿಗೆ ಅವಶ್ಯಕತೆ ಇದೆಯೋ ಅನಿವಾರ್ಯತೆ ಇದೆಯೋ ಅಂಥವರಿಗೆ ತೃಪ್ತಿಪಡಿಸಿದಾಗ ಈ ಮುಖಾಂತರ ಅದು ಸರ್ವಭೂತ ದಯೆ ಆಗತ್ತೆ. ಆಗ ಅಲ್ಲಿ ಇರುವಂತಹ ಭಗವಂತ ತೃಪ್ತಿಯನ್ನ ಪಡಿತಾನೆ. ಇದನ್ನ ಇಲ್ಲಿ ಟಿಪ್ಪಣಿಯಲ್ಲಿ ತಿಳಿಸಿದ್ದಾರೆ. ಏನಂತ, ಅದೇನ ಸರ್ವಭೂತ ದಯಾಯಾಹ ವಿಶ್ವಾರಾಧನತ್ವಂ ಉಪಪಾದಿತಂ ಭವತಿ, ಉಪಪಾದಿತಮಿತಿ ಜ್ಞಾತವ್ಯಂ. ಅಥವಾ ಸರ್ವಭೂತ ದಯೆಯಾ ವಿಷ್ಣುವಾರಾಧನತ್ವಂ, ಅದು ಎರಡಿದೆ ಶಬ್ದ, ದಯೆಯ ಅಂತ ಇರ್ಬೇಕು ಟಿಪ್ಪಣಿಯಲ್ಲಿ. ದಯೆಯ ಅಂದ್ರೆ ಭಗವಂತನ ಆರಾಧನೆ ಮಾಡೋದು ಅಂದ್ರೆ ಎಲ್ಲ ಭೂತಗಳಲ್ಲಿ ಎಲ್ಲ ಪ್ರಾಣಿಗಳಲ್ಲಿ ನೀವು ಮಾಡುವ ದಯೆ, ಅದೇ ಭಗವಂತನ ಆರಾಧನೆ ಅಂತ ಅರ್ಥ. ಇದು ಒಂದು. ಇನ್ನೊಂದು, ಈ ಅಸುರರಿದಾರಲ್ಲ, ದೇವತೆಗಳಲ್ಲದೆ ಇರೋರು, ಅವರಿಗೆ ದೇವರು ಸಿಗೋದಿಲ್ಲ. ಅವ್ರು ವಸ್ತುತಃ ಮಾಡ್ಬಹುದು, ಏನು ಅನೇಕ ರೀತಿ ಪ್ರಯತ್ನ ಪಡಬಹುದು, ಹೇಗಾದ್ರೂ ಮಾಡಿ ಬೇರೆಯವ್ರನಿಗೆ ಹಿಂಸೆ ಕೊಡ್ಬೇಕು ಅಂತ. ಆದ್ರೆ ಹಿಂಸೆ ಎಲ್ಲ ನಿಷ್ಫಲ ಆಗತ್ತಂತೆ. ಯಾವಾಗ ನಿಷ್ಫಲ ಆಗತ್ತೆ ಅಂದ್ರೆ ಸರ್ವಭೂತ ದಯೆನೇ ಇಲ್ಲ. ಅವ್ರು ಯಾರೋ ಅವ್ರ ಬಗ್ಗೆ ಹೊಗಳೋದಿಲ್ಲ. ಯಾಕೆ, ಅವ್ರು ಎಲ್ಲಾ ಕಡೆ ಕಾರುಣ್ಯ ಇರಲ್ಲ, ಅವ್ರಿಗೆ ಎಲ್ಲಾ ಕಡೆ ದ್ವೇಷ ಇರತ್ತೆ ಅವ್ರಿಗೆ, ಎಲ್ಲರಿಗೂ ಹಿಂಸೆ ಮಾಡ್ತಾರೆ. ಆದ್ರೆ ದೇವತೆಗಳ ಗುಣ ಅದಲ್ಲ. ದೇವತೆಗಳ ಗುಣ ಎಲ್ಲಾ ಕಡೆ ಇರುವಂತಹ ಭಗವಂತನ ತೃಪ್ತಿಪಡಿಸ್ಬೇಕು. ಅದನ್ನ ಎಲ್ಲರಲ್ಲೂ ಕೂಡ ಅವರ ಅನುಗ್ರಹ ಮಾಡ್ತಾ ಇರ್ತಾರೆ ಸಜ್ಜನರಲ್ಲಿ. ಹಾಗೆ ಭಕ್ತಿ ಜ್ಞಾನ ಎಲ್ಲವನ್ನು ತುಂಬಿಸ್ಕೊಂಡಿದ್ದಾರೆ. ಈ ರೀತಿ ಯಾರು ದೇವತೆಗಳ ಗುಣಗಳನ್ನ ಅಳವಡಿಸ್ಕೊಂಡು ಭಗವಂತನ ಆರಾಧನೆ ಮಾಡ್ತಾರೋ ಅವರಿಗೆ ಭಗವಂತ ಏನು ಬೇಕೋ ಅಂತಹದನ್ನ ತಾನು ಕೊಟ್ಟು ಅನುಗ್ರಹವನ್ನ ಮಾಡ್ತಾನೆ ಅಂತ ಬಂತು. ಈ ಅಭಿಪ್ರಾಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಶ್ಲೋಕ ಹೊರಟಿದೆ. ಇಷ್ಟು ಸಾರವಾಗಿ ಅವ್ರು ಹೇಳಿದ್ದಾರೆ ಈ ಅರ್ಥದನ್ನ. ಭಗವಂತ ಏಕಃ ಅಂತ ಅನ್ನಿಸ್ಕೊಳ್ತಾನಂತೆ. ಅವನಿಗೆ ಏಕಃ ಅಂತ ಒಂದು ಹೆಸರಿದೆ. ಯಾಕೆ ಏಕಃ ಅಂತಂದ್ರೆ ಅವನು ಒಂದೇ ತರದ ಸ್ವಭಾವದವನಂತೆ. ಅವನಿಗೆ ತಮ್ಮವರು ಬೇರೆಯವರು ಅಂತ ಇರಲ್ವಂತೆ.
ಇಲ್ಲ ತಮ್ಮವರು ಬೇರೆಯವರು ಇಲ್ಲ ಅಂದ್ರೆ ದುಷ್ಟರಿಗೂ ಅನುಗ್ರಹ ಮಾಡ್ತಾನ? ಇಲ್ಲ. ಯಾರು ಯಾವ ರೀತಿ ಸೇವೆ ಮಾಡ್ತಾರೋ ಅವ್ರಿಗೆ ಆ ಫಲ. ನೀವು ದೇವರನ್ನ ಇವನೊಬ್ಬ ಕಟುಕ, ಇವನು ಉಪಯೋಗ ಇಲ್ಲ ಅಂತ ನೀವು ಮಾಡ್ತಾ ಇದ್ರೆ ಅವನು ಹಂಗೆ ಇರ್ತಾನಂತೆ. ನೀವು ಅದೇ ದೇವರನ್ನ ಇಲ್ಲ ಇವನು ತುಂಬಾ ಅನುಗ್ರಹ ಮಾಡಿದಾರೆ ನಮ್ಮನ್ ಬಿಡಲ್ಲ ಯಾವತ್ತಿಗೂ ಅಂತ ಮಾಡ್ತಾ ಇದ್ರೆ ಹಾಗೆ ಕಾಪಾಡ್ತಾನಂತೆ. ಎರಡು ತರ. ಅಂದ್ರೆ ಯಾರ್ಯಾರು ಹೇಗ್ ಚಿಂತಿಸ್ತಾರೋ ಚಿಂತನೆ ಬೇರೆ ಬೇರೆ, ಆದ್ರೆ ಅವನ ಸ್ವಭಾವ ಮಾತ್ರ ಒಂದೇ. ಅವನನ್ನ ಹೇಗ್ ಧ್ಯಾನ ಮಾಡ್ತಾರೋ ಹಾಗೆ ಅವ್ನ್ ಫಲ ಕೊಡ್ತಾನೆ. ಆ ರೀತಿ ರೆಡಿ ಇರ್ತಾನೆ. ನಾನಾ ಜನೇಶ್ವವಹಿತ, ಎಲ್ಲರಲ್ಲೂ ಇರ್ತಾನೆ, ನಾವು ಗೊತ್ತಾಯ್ತು. ಅಂತರಾತ್ಮ, ಇನ್ನೊಂದು ಶಬ್ದ ಅಂತರಾತ್ಮ ಅನ್ನೋದಕ್ಕೆ ಒಳಗಡೆ ಇದ್ದು ಅವನಿಗೆ ಮಾತ್ರ ದುಃಖ ಸುಖ ಯಾವುದೂ ಇಲ್ಲ. ಅವ್ನ್ ಸುಖನೂ ಬೇಕಾಗಿಲ್ಲ, ಅವನಿಗೆ ದುಃಖನೂ ಬೇಕಾಗಿಲ್ಲ. ಅವನ್ ಹಾಗಿದ್ದಾನೆ. ಅಂದ್ರೆ ಹೊಸದಾಗಿ ಸುಖ ಪಡಿಬೇಕು ಅಂತಿಲ್ಲ. ಅವ್ನು ಈಗಾಗ್ಲೇ ತೃಪ್ತನಾಗಿ ಆರಾಮಾಗಿ ಮಲ್ಕೊಂಡಿದ್ದಾನೆ, ಆರಾಮಾಗಿ ಎಲ್ಲರನ್ನು ನೋಡ್ಕೊಂಡಿದ್ದಾನೆ. ಅವ್ನಿಗೆ ಒಂದ್ ದಿವಸ ಇರೋ ಸುಖ ಕಳ್ಕೊಳ್ಳೋದಾಗ್ಲಿ ಅಥವಾ ಹೊಸದಾಗಿ ಸುಖ ಪಡಿಬೇಕು ಅನ್ನೋ ಯಾವುದೇ ಸಮಸ್ಯೆನೂ ಇಲ್ಲ ದೇವರಿಗೆ. ಅಂತರಾತ್ಮ ಅವನು. ಅಂಥ ಇವನು ಪರಮಾತ್ಮ ಏನಿದ್ದಾನೆ, ಇವನು ಅಸದಲಭ್ಯಯ ಸರ್ವಭೂತದಯ ಸುರಗಣೈರ್ ಹೃದಯ ಆರಾಧಿತ. ದುಷ್ಟ ಸ್ವಭಾವದವರು ಎಂದಿಗೂ ಕೈಗೂ ಸಿಗಲ್ಲ, ಮನಸ್ಸಿಗೂ ಸಿಗಲ್ಲ ಅಂಥ ವ್ಯಕ್ತಿ. ಆದ್ರೆ ಎಲ್ಲ ಭೂತ ದಯೆಯನ್ನ ಮಾಡ್ತಾ ಇದ್ರೆ ಆಗ ಹೇಗೆ ದೇವತೆಗಳು ಆರಾಧನೆ ಮಾಡಿದಾಗ ಭಗವಂತ ಒಲಿತಾನೋ ಹಾಗೆ ಭಗವಂತ ಅತಿ ಪ್ರಸಾದ, ಅತ್ಯರ್ಥ ಪ್ರಸಾದ ಅಂತ ಹೇಳ್ತಾರೆ. ಈಗ ತಾನೇ ಹಿಂದಿನ ಪಾಠದಲ್ಲಿ ಕೇಳಿದ್ರು ಅತ್ಯರ್ಥ ಪ್ರಸಾದ ಜನಕ ಅಂತ. ಅತಿ ಪ್ರಸಾದ ಅಂದ್ರೆ ಮೋಕ್ಷಕ್ಕೆ ಬೇಕಾದ ದೇವರ ಪ್ರಸಾದ ಅದೇನಿದೆ ಅದು ಅತ್ಯರ್ಥ ಪ್ರಸಾದ. ಈ ಪ್ರಸಾದವನ್ನ ದೇವತೆಗಳು ನಮಗೆ ಹೇಗೆ ದೇವರಿಂದ ಪಡ್ಕೊಂಡಿದ್ದಾರೋ ಆ ರೀತಿ ನಾವು ಪಡಿಬಹುದು. ಆದ್ರೆ ನಾವು ಮಾಡ್ಬೇಕಾಗಿದ್ದೆ ಭಗವಂತನ ಆರಾಧನೆನ ದೇವತೆಗಳು ಹೇಗ್ ಮಾಡ್ತಾರೆ, ಯಾವ ಯಾವ ಗುಣ, ಭಕ್ತಿ, ಶ್ರದ್ಧೆ ಮತ್ತೆ ನಿಷ್ಕಾಮತೆ ಇಂದ ಹೇಗ್ ಮಾಡ್ತಾರೆ ಹಾಗೆ ನಾವು ಮಾಡ್ಬೇಕಂತ ಅದು ಒಂದು ಎಚ್ಚರಿಸ್ತಾರೆ. ಈಗ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳ್ತಾರೆ. ಭಗವಂತನಿಗೆ ಸಮರ್ಪಣೆ ಮಾಡಿದ್ದು ಅದು ಬಂಗಾರದ ತುಳಸಿ ದಳನೇ ಆಗ್ಬೇಕು ಅಂತಿಲ್ಲ. ಮಾಮೂಲಿ ತುಳಸಿ ದಳ ಹಾಕಿದ್ರು ಭಗವಂತ ತೃಪ್ತಿಯನ್ನು ಪಡಿತಾರೆ. ಅದ್ರ ಶ್ರದ್ಧಾ ಭಕ್ತಿ ಅದ್ರ ಹಿಂದಿರೋದು ಮುಖ್ಯ ಅಂತ ಹೇಳ್ತಾರಲ್ಲ. ಪತ್ರ, ಪುಷ್ಪ, ಫಲ, ತೋಯ ಯಾವ್ದು ಸಣ್ಣದಾದ್ರೂ ಯೋಗ್ಯತೆ ತಕ್ಕ ಹಾಗೆ ಅದನ್ನ ಇಲ್ಲಿ ಹೇಳ್ತಾರೆ. ಉಪಚಿತ ಉಪಚಾರೇಹಿ, ನೀವು ಎಷ್ಟೇ ಪೂಜಾ ಸಾಮಗ್ರಿಗಳನ್ನ ಇಟ್ಕೊಂಡು ಮನಸ್ಸಿನಲ್ಲಿ ಆಸೆ ಇಟ್ಕೊಂಡು ದೇವರ ಆರಾಧನೆ ಮಾಡಿ ಆಗ ನಿಮ್ಗೇನ್ ಅನುಗ್ರಹ ಆಗತ್ತೆ ಅದೇ ಬೇರೆ. ನೀವೇನೂ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಉಪಚಿತ ಉಪಚಾರ ಅಂತ ಹೇಳಿದೇನೆ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಹತ್ರ ಏನಿದೆಯೋ ಅಂತಹ ಪೂಜಾ ಸಾಮಗ್ರಿಯಿಂದ ಉಪಚಾರ ಮಾಡಿ ದೇವ್ರು ಯಾಕೆ ಒಲಿಯಲ್ಲ? ಖಂಡಿತ ಒಂದೇ ಒಲಿದ. ಅದನ್ನ ಇಲ್ಲಿ ಯಥಾ ತಥಾ ನ ಅತಿ ಪ್ರಸಿದ್ಧಿಸಿ, ನಿನಗಾಗೋ ಸಂತೋಷ ಎಲ್ಲಿ ಅಂದ್ರೆ ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ ಆಗೋ ಸಂತೋಷ ಅದರ 16ನೇ ಒಂದಂಶನೂ ಇಲ್ಲ. ಯಾವುದು? ಆಸೆಯಿಂದ ತುಂಬಿಕೊಂಡು ಉಪಚಾರಗಳನ್ನು ದೇವರಿಗೆ ಮಾಡ್ತೀವಲ್ಲ ಆಗ ಅವನು ಅದನ್ನಷ್ಟು ತೃಪ್ತಿಯನ್ನ ಪಡೋದಿಲ್ಲ ಅವನು. ಅದರಿಂದ ಅವನು ತೃಪ್ತಿ ಪಡಬೇಕು ಅಂತ ಆದ್ರೆ ಯಾವುದೇ ಆಸೆಯನ್ನ ಇಟ್ಕೊಳ್ಳದೆ ಬದ್ಧ ಕಾಮರು ಆಗದೆ. ಬದ್ಧ ಕಾಮ ಅಂದ್ರೆ ಕಾಮನೆ ಒಂದ್ ಇಟ್ಕೊಂಡೇ ನಾವು ದೇವರ ಆರಾಧನೆ ಮಾಡೋದು, ಇದು ಬೇಕು ಅಂತಾನೆ ದೇವ್ರ ಪೂಜೆ ಮಾಡೋದು, ಹಂಗಾಗ್ಬಾರ್ದು. ಏನು ಇಲ್ದೇನೆ ಒಂದ್ ದಿವ್ಸ ದೇವ್ರ ಪೂಜೆ ಮಾಡ್ತೀವಿ ಅಂತ ಮನಸ್ಸಿನಲ್ಲಿ ಏನು ಇಟ್ಕೊಳ್ದೆ ಅದಾಗ್ಬೇಕು ಇದಾಗ್ಬೇಕು ಅಂತ ಕೇವಲ ದೇವ್ರಿಗೆ ಸಂತೋಷ ಆಗ್ಬೇಕಷ್ಟೇ, ಇದು ಉದ್ದೇಶ. ಈ ಉದ್ದೇಶದಿಂದ ನಿಷ್ಕಲ್ಮಶವಾಗಿ ಮನಸ್ಸನ್ನು ಶುದ್ಧ ಮಾಡ್ಕೊಂಡು ದೇವ್ರ ಪೂಜೆ ಮಾಡದೆ ಇವತ್ತು ದೇವರ ಬಗ್ಗೆ ಕೇಳದೆ, ದೇವ್ರ ಬಗ್ಗೆ ಬರದೆ, ದೇವ್ರ ಬಗ್ಗೆ ಲೇಖನ ಮಾಡಿದೆ, ಇದೆಲ್ಲ ಏನೇನಿದೆ ಪ್ರತಿಯೊಂದು ಏನೂ ಆಸೆ ಇಲ್ದೇನೆ ಶ್ರದ್ಧೆನ್ ಮಾಡಿದೆ ಅನ್ನೋ ಒಂದು ಸರಿ ಮಾಡಿದಾಗ ಏನ್ ದೇವ್ರಿಗೆ ಸಂತೋಷ ಆಗುತ್ತಲ್ಲ ಆ ಸಂತೋಷ ಇದ್ರ ಮುಂದೆ ಯಾವ ಲೆಕ್ಕಕ್ಕೂ ಇಲ್ಲ. ಅಂದ್ರೆ ಪೂರ್ಣ ಆಸೆಯನ್ನು ತುಂಬಿಕೊಂಡು ಮಾಡಿದ ಆರಾಧನೆಯಿಂದ ಅಂತ. ಹಾಗಂತ ಭಗವಂತನಿಗೆ ಉಪಚಾರ ಮಾಡಬಾರ್ದು ಅಂತ ಅಭಿಪ್ರಾಯ ಅಲ್ಲ ಇಲ್ಲಿ. ಅಂದ್ರೆ ದೇವರಿಗೆ ಉಪಚಾರ ಮಾಡೋದ್ ಕರ್ತವ್ಯ, ಷೋಡಶೋಪಚಾರ ಇದೆ, ಎಲ್ಲಾ ರೀತಿಯ ಸೇವೆನ್ ಮಾಡ್ಬೇಕು. ಸುಮ್ನೆ ಎಲ್ಲದಕ್ಕೂ ನೀರನ್ನು ತೋರ್ಸ ಬಿಡ್ತಾರೆ. ನೀರು ಮತ್ತೆ ಈ ಗಂಧಂ ಸಮರ್ಪಯಾಮಿ, ಆಚಮನಂ ಸಮರ್ಪಯಾಮಿ ಇಲ್ಲ ಇದೆಲ್ಲ ಷೋಡಶೋಪಚಾರ. ಅದೇನು ಇಲ್ಲದ ಒಂದ್ ಮಂತ್ರಾಕ್ಷತೆ ಕಾಳು ಸಮರ್ಪಣೆ, ಗಂಧಾರ್ತೆ ಅಕ್ಷತಾನ್ ಸಮರ್ಪಯಾಮಿ, ಗಂಧಕ್ಕೋಸ್ಕರ ಗಂಧ ಸಿಗ್ಲಿಲ್ಲ ಅಕ್ಷತ ಅಂದ್ರೆ ಮಂತ್ರಾಕ್ಷತೆ ಕಾಳು. ಹೀಗ್ ಪ್ರತಿಯೊಂದಕ್ಕೂ ಒಂದೊಂದು ಉಪಚಾರಕ್ಕೂ ಒಂದ ಮಂತ್ರಾಕ್ಷತೆ ಕಾಳು ಒಂದ ನೀರು ಅಷ್ಟೇ. ಹೀಗ್ ಮಾಡ್ತಾ ಹೋಗೋದಲ್ಲ. ಇದ್ದಾಗ ಚೆನ್ನಾಗಿ ನಾವು ಎಲ್ಲವನ್ನು ಇಟ್ಕೊಂಡು ಉಪಚಾರ ಮಾಡ್ಬೇಕು. ಆದ್ರೆ ಇಲ್ಲಿ ಎಲ್ಲಿ ಸ್ಟ್ರೆಸ್ ಒತ್ತು ಕೊಡ್ತಾ ಇರೋದು ಎಲ್ಲಿ ಅಂತಂದ್ರೆ, ನೀವು ಯಾವುದೇ ಉಪಚಾರಗಳನ್ನ ಇಟ್ಕೊಳ್ಳಿ. ಅಂದ್ರೆ ಉಪಚಾರ ಅಂತಂದ್ರೆ ಈ ಪೂಜೆಗೆ ಬೇಕಾದ ಸಾಮಗ್ರಿ ಅಂದ್ರೆ ಪಾತ್ರೆ, ಯಾವುದೇ ತರ ರಜದ ಪಾತ್ರೆ, ಬಂಗಾರದ ಪಾತ್ರೆ ಯಾವುದೇ ಆಗ್ಬೋದು. ಈ ಉಪಚಾರಗಳಿಂದ ದೇವರನ್ನ ನಾವು ಪೂಜಿಸ್ತೀವಿ ನಿಜ. ಆ ಪೂಜಿಸ್ಬೇಕಾದ್ರೆ ಮನಸ್ಸಿನಲ್ಲಿ ಕಾಮನೆ ಇರಬಾರ್ದು ಅಂತ ಅಲ್ಲಿ ಒತ್ತು ಕೊಡ್ತಾ ಇರೋದು. ಅಂದ ಸಕಾಮ ಕರ್ಮ ಆದ್ರೆ ಎಷ್ಟು ಉಪಚಾರ ತಗೊಂಡು ಎಷ್ಟು ಉಪಚಾರದಿಂದ ಭಗವಂತನ ಆರಾಧನೆ ಮಾಡಿದ್ರು ವ್ಯರ್ಥ. ಈ ಅಂಶದಲ್ಲಿ ಮಾತ್ರ ಈ ಉದಾಹರಣೆಯನ್ನ ಗಮನಿಸ್ಕೊಳ್ಬೇಕು. ಮ್ಯೂಟ್ ಮಾಡ್ಕೊಳ್ಳಿ, ಅದಕ್ಕೆ ಯಾರೋ ಶಬ್ದ ಬರ್ತಾ ಇದೆ.
ಯಾರು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ. ಇನ್ನು ಮುಂದೆ ಈ ಶ್ಲೋಕಕ್ಕೆ ವಿವರಣೆ ಮಾಡ್ತಾ, ಹೌದು ಈಗ ಭಗವಂತ ಎಲ್ಲಾ ಕಡೆ ಇದ್ದಾನೆ, ಯಾಕಿದ್ದಾನೆ ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಎಲ್ಲಾ ಕಡೆ ಯಾಕೆ ಅಂದ್ರೆ ಅನಿಮಿತ್ತ ಬಂಧು ಅಂತೆ. ಅವರು ಇವನಿಂದ ನನ್ಗೆ ಉಪಯೋಗ ಇದೆಯಾ, ಇವನಿಗೆ ಇಂತ ನನ್ಗೆ ಉಪಯೋಗ ಇಲ್ವಾ ಅಂತೆಲ್ಲ ವಿಚಾರ ಮಾಡಲ್ವಂತೆ, ಅದಕ್ಕೆ ಎಲ್ಲಾ ಕಡೆ ಇದ್ದಾನಂತೆ. ಆಗ ಅವ್ನ್ ವಿಚಾರ ಮಾಡ್ತಾ ಇದ್ರೆ ಅವ್ನ್ ಕೆಲವು ಕಡೆ ಇರ್ಲೇಬಾರ್ದು. ಯಾಕೆ, ಹೇಗಿದ್ರು ದೇವರನ್ನೇ ಬೈತಾ ಇರ್ತಾರೆ ಕೆಲವರು, ದೇವರ ಬಗ್ಗೆನೇ ದ್ವೇಷವಂತ ಆಳಿರ್ತಾರೆ, ಅವ್ರ ಹತ್ರನೂ ಇರಬಾರ್ದಿತ್ತು. ಆದ್ರೆ ಅವ್ರಿಗೂ ಸಾಧನೆ ಮಾಡಿಸ್ಬೇಕಲ್ಲ, ಅವ್ರಿಗೆ ಆಗ್ಬೇಕಾದ ಅಂದಂತ ಬಸ್ ಎಲ್ಲ ಬೇಕಲ್ಲ, ಅದನ್ನು ಇವರೇ ಮಾಡಿಸ್ಬೇಕು. ಅದ್ರಿಂದ ಅವನು ಇರ್ತಾನೆ ಅಷ್ಟೇ ಹೊರತು ವಸ್ತುತಃ ಅವನು ಅನಿಮಿತ್ತ ಬಂಧುವಾಗಿ ಎಲ್ಲಾ ಕಡೆ ಇರ್ತಾನೆ. ಹಾಗಾಗಿ ಅವನು ಯಾವ ದೈತ್ಯರಿಗೂ ಸಿಗದೆ ದೇವತೆಗಳಿಗೆ ಮಾತ್ರ ಸಿಗಲ್ಲ. ಅದಕ್ಕೆ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಯಾಗ ಮಾಡಿದ್ರು ಭಗವಂತ ಸಂತುಷ್ಟಿಗೊಳ್ಳಲ್ವಂತೆ. ಆದ್ರೆ ದೇವತೆಗಳು ಕೆಲಸಲ್ಲಿ ಆರಾಧನೆ ಮಾಡ್ತಾರೆ ತಪಸ್ಸನ್ನ, ಅವ್ರಂತ ದೊಡ್ಡ ಯಾಗ ಮಾಡ್ತಾ ಇದ್ರು ಕೆಲಸಲ್ಲಿ ಸಿಕ್ಬಿಡ್ತಾನಂತೆ. ವಸ್ತುತಃ ದೇವತೆಗಳು ಮಾಡುವಂತ ಯಾಗ ಅದು ದೊಡ್ಡದೆ, ಅವ್ರು ಮಾಡ್ತಾನೆ ಇರ್ತಾರೆ. ಆದ್ರೆ ಅವರಲ್ಲಿ ನಿಷ್ಕಲ್ಮಶ ಭಾವ ಇರುತ್ತೆ, ಕಾಮನೆ ಇರಲ್ಲ. ಅಂತ ಕಾಮನೆ ಇಲ್ದೇನೆ ಮಾಡೋದ್ರಿಂದ ಅವರಿಗೆ ಫಲ ಸಿಗುತ್ತೆ ಅಂತ ಹೇಳಿದ್ದಾರೆ. ಇದಾದ್ಮೇಲೆ ಇಲ್ಲಿ ವಿಜಯಧ್ವಜ ತೀರ್ಥರು ಒಂದು ಮಾತನ್ನ ಹೇಳಿದ್ದಾರೆ. ಮಂತ್ರ ಗುರು ದೇವತಾ ಶಕ್ತಿಯ ತ್ವನ್ನಿಯತಯ ಕಿಂಚಿತ್ ಫಲದಾನ ಅಭಿಮುಖೋಪಿ ನ ಆತ್ಯಂತಿಕ ಮುಕ್ತಿ ಫಲದತ್ವೇನ ಸುಪ್ರಸನ್ನೋ ಭವಸಿ ಇತ್ಯತಃ ಅತಿ ಇತ್ಯುಕ್ತಂ ಅಂತ. ಅಲ್ಲ, ನಮ್ಗೆ ಆಶ್ಚರ್ಯ ಅನ್ಸತ್ತೆ, ಇದು ಸರಿನಾ? ಇದುವರೆಗೆ ಏನ್ ಹೇಳಿದ್ರು, ದೇವರ ಧ್ಯಾನ ಮಾಡಿ ಆದ್ರೆ ಮನಸ್ಸಿನಲ್ಲಿ ಕಾಮನೆಗಳನ್ನ ಇಟ್ಕೊಳ್ಬೇಡಿ, ಆಗ ದೇವರಿಗಂತ ಸಂತೋಷ ಆಗಲ್ಲ ಅಂತ ಹೇಳಿದ್ರಿ. ಯಾಕಾಗಲ್ಲ? ಈಗ ನಾವು ಒಂದು ಹೋಮ ಮಾಡಿಸಿದ್ವಿ, ಸಂಕಲ್ಪ ಮಾಡಿದ್ವಿ, ನನ್ಗೆ ಇಂಥ ಫಲಕ್ಕೋಸ್ಕರ ದೇವರೇ ನಿನ್ನ ಕುರಿತು ಹೋಮ ಮಾಡ್ತಾ ಇದ್ದೀನಿ, ಇಷ್ಟು ಜಪ ಮಾಡ್ತಾ ಇದ್ದೀನಿ, ಇಷ್ಟು ಪ್ರದಕ್ಷಿಣೆ ಮಾಡ್ತಾ ಇದ್ದೀನಿ, ನಾವು ಫಲ ಸಿಗ್ಲಿಲ್ವಾ? ಸಿಗತ್ತೆ ಫಲ. ಮತ್ತೆ ಹೇಗ್ ಸಿಕ್ತು? ನಿಮ್ ಪ್ರಕಾರ ಮನಸ್ಸಲ್ಲಿ ಏನು ಅನ್ಕೊಳ್ದೆ ಮಾಡ್ಬೇಕು. ಈಗ ಅನ್ಕೊಂಡ್ ಮಾಡಿದ್ರು ಸಿಗ್ತಲ್ಲ ಫಲ, ಮತ್ ದೇವರೇ ಕೊಟ್ಟಿದ್ದಾನೆ, ಕೊಡೋದ್ ಇನ್ಯಾರು ಅಲ್ಲ, ಆರಾಧನೆ ಮಾಡಿದ ದೇವರನ್ನೇ. ಮನಸ್ಸಿನಲ್ಲೂ ಅಪೇಕ್ಷೆ ಇತ್ತು, ಮತ್ತೆ ಹೇಗ್ ಕೊಟ್ಟ ಅಂತ ಒಂದು ಪ್ರಶ್ನೆ. ಅದಕ್ಕೆ ನೋಡಿ, ಮನಸ್ಸಿನಲ್ಲಿ ಕಾಮನೆಯನ್ನು ಇಟ್ಕೊಂಡು ದೇವ್ರ ಪೂಜೆ ಮಾಡಿದ್ರೆ ಫಲ ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ಕೊಡ್ತಾನ ಫಲ. ಯಾರಿಲ್ಲ ಅಂತಂದಿದ್ದು? ನನಗಿದು ಬೇಕು ದೇವ್ರೆ ಅಂತ ಆರಾಧನೆ ಮಾಡಿದಾಗ ಫಲ ಸಿಗತ್ತೆ, ಇಲ್ಲ ಅಂತಲ್ಲ. ಯಾಕೆ ಸಿಗತ್ತೆ ಅಂದ್ರೆ ಮಂತ್ರ ಗುರು ದೇವತಾ ಶಕ್ತಿಯ ಮೂರು ಶಕ್ತಿ ಇರುತ್ತೆ. ಒಂದು ಮಂತ್ರದ ಶಕ್ತಿ, ಮಂತ್ರದ ಪ್ರಭಾವ, ಇರೋ ಗುರುಗಳ ಪ್ರಭಾವ, ದೇವತೆಯ ಪ್ರಭಾವ. ಈ ಮೂರು ಪ್ರಭಾವ ಇರೋದ್ರಿಂದ ಏನಾಗುತ್ತೆ, ನಾವು ಮಾಡುವಂತ ಕರ್ಮಗಳಿಗೆ ಫಲ ಸಿಗತ್ತೆ. ಆ ಮಂತ್ರದ ಶಕ್ತಿ ಅಷ್ಟಿದ್ಮೇಲೆ ನಮಗೆ ಕೊಡ್ಲೇಬೇಕು, ಇಲ್ಲಂದ್ರೆ ಶಕ್ತಿಗೆ ಬೆಲೆ ಇಲ್ಲ ಅಂತ ಆಗ್ಬಿಡುತ್ತೆ. ಮತ್ತೆ ನಾವು ಯಾವ್ದೋ ಗುರುಗಳನ್ನ ಆರಾಧನೆ ಮಾಡಿರ್ತೀವಿ, ಆ ಗುರುಗಳ ಮುಖಾಂತರ ದೇವರು ಫಲ ಕೊಡಿಸ್ತಾನೆ. ಯಾಕೆ? ಇಲ್ಲ, ಗುರುಗಳಿಗೆ ಮಹಿಮೆ ಇಲ್ಲ ಅಂತ ಆಗ್ಬಿಡುತ್ತೆ. ಇದು ದೇವತಾರಾಧನೆ ಮಾಡ್ತೀವಿ, ದೇವತಾರಾಧನೆ ಮಾಡಿದ್ರೆ ವೇಸ್ಟ್ ಅಂತ ಆಗ್ಬಿಡುತ್ತೆ. ಇಲ್ಲ, ಫಲ ಕೊಡಿಸ್ತಾನೆ ದೇವ್ರು. ಯಾಕಂದ್ರೆ ನಾವ್ ಅನ್ಕೊಂಡ್ಮೇಲೆ ಆ ಫಲ ಕೊಡಿಸ್ತಾನೆ. ಸ್ವಲ್ಪ ಸ್ವಲ್ಪ ಫಲ ಸಿಗತ್ತೆ ಅಂತ ಅರ್ಥ, ಪೂರ್ತಿ ಅಲ್ಲ. ಯಾಕಂದ್ರೆ ನಿಮ್ಗೆ ಮೋಕ್ಷ ಬೇಕಲ್ಲ, ಆತ್ಯಂತಿಕ ಮುಕ್ತಿ ಫಲ, ಅದು ನಿಜವಾದ ಫಲ. ಆ ಫಲ ಈ ತರ ಸಕಾಮ ಕರ್ಮ ಮಾಡಿದ್ರೆ ಸಿಗಲ್ಲ. ಲೌಕಿಕ ಫಲಗಳನ್ನು ದೇವ್ರು ಕೊಡ್ಬೋದಷ್ಟೇ ಬಿಟ್ರೆ ಅಂತ ಫಲ ಕೊಡಲ್ಲ ಅಂತ ತಿಳಿಸ್ಲಿಕ್ಕೆ ಅತಿ ಪ್ರಸೀದಸಿ ನ, ತುಂಬಾ ಸಂತೋಷಗೊಳ್ಳಲ್ಲ ನೀನು ಅಂತ ಇಲ್ಲಿ ಹೇಳಿದ್ದಾರೆ. ಸಂತೋಷಗೊಳ್ಳಲ್ಲ ಅಂತಿಲ್ಲ, ಅಂತೂ ದೇವ್ರ ಆರಾಧನೆ ಮಾಡಿದ್ನಲ್ಲ, ಹೇಗೋ ಒಂದು ಯಾವ್ದೋ ನೆಪದಿಂದಲಾದ್ರೂ ಮಾಡಿದ್ನಲ್ಲ. ಈಗ ಏನೂ ಮಾಡದೇ ಇರೋರ್ಗಿಂತ ಏನಾರು ಅನ್ಕೊಂಡ್ ಮಾಡೋರು ದೇವ್ರ ಪೂಜೆ ವಾಸಿ. ಸರಿ, ಏನಾರು ಅನ್ಕೊಂಡ್ ಮಾಡೋರ್ಗಿಂತ ಏನು ಅನ್ಕೊಳ್ದೆ ದೇವ್ರ ಪೂಜೆಯನ್ನ ಶ್ರದ್ಧಾ ಭಕ್ತಿ ಮಾಡೋರು ಇದಾರಲ್ಲ, ಅವ್ರು ಇನ್ನೂ ಜಾಸ್ತಿ ತಾರತಮ್ಯ. ಹಾಗಾಗಿ ಅಧಮ ಅಂದ್ರೆ ಮಾಡದೇ ಇರೋರು, ಮಧ್ಯಮ ಅಂದ್ರೆ ಮಾಡ್ತಾರೆ ಆದ್ರೆ ಮನಸ್ಸಲ್ಲಿ ಅಪೇಕ್ಷೆ ಇಟ್ಕೊಂಡ್ ಮಾಡ್ತಾರೆ, ಉತ್ತಮರು ಅಂದ್ರೆ ಮಾಡೋದ್ ಮಾಡ್ತಾರೆ, ಏನು ಅಪೇಕ್ಷೆನೆ ಇಟ್ಕೊಳಲ್ಲ. ಇಂಥವ್ರು ಈ ತರ ಒಂದು ದರ್ಜೆ ವ್ಯತ್ಯಾಸ ಇರುತ್ತೆ. ಅಂದ ಮೊದಲನೇವ್ರ ಮೇಲೆ ಸಂತೋಷನೇ ಇರಲ್ಲ, ಎರಡನೇವ್ರ ಮೇಲೆ ಸಂತೋಷ ಇರುತ್ತೆ, ಮೂರನೇವ್ರ ಅತಿ ಸಂತೋಷ ಇರುತ್ತೆ ಅಂತ ತಾತ್ಪರ್ಯ. ಅದನ್ನಲ್ಲಿ ವರ್ಣಿಸಿದ್ರು. ಇದಾದ್ಮೇಲೆ ಇನ್ನೊಂದು ಶ್ಲೋಕವನ್ನ ಇಲ್ಲಿ ಕೊಟ್ಟಿದ್ದಾರೆ. ಆರಾಧಿತೋ ಯೋ ಬ್ರಹ್ಮಾದ್ಯೈ ಭಕ್ತಿ ಜ್ಞಾನ ದಯಾದಿಭಿ ಕಿಂ ತಸ್ಯ ಕಾಮುಕ ಜನೈ ಕೃತಯ ಪರಿಚರ್ಯಯ. ಬ್ರಹ್ಮಾದಿ ದೇವತೆಗಳ ಭಕ್ತಿ ಜ್ಞಾನ ದಯೆ ಇವುಗಳಿಂದ ಮೆಚ್ಚಿದ ಪರಮಾತ್ಮ ಈ ಕಾಮುಕ ಜನರ ಸೇವೆಯಿಂದ ತೃಪ್ತಿ ಪಡ್ತಾನೇನೋ ಅಂತ ಕೇಳ್ತಾರೆ. ಕಾಮುಕ ಜನರು ಅಂತ ಯಾರು? ಮನುಷ್ಯರಿಗೆ ಕಾಮುಕ ಜನರು ಅಂದ್ರೆ ನಂಗೆ ಅದ್ ಬೇಕು ಇದ್ ಬೇಕು ಅಂತ ಕಾಮನೆ ಮಾಡುವಂತಹ ಮನುಷ್ಯರು, ಇವನ್ನೆಲ್ಲ ಕಾಮುಕ ಜನರು ಅಂತ ಕರೀತಾರೆ. ಈ ಕಾಮುಕ ಜನರ ಪರಿಚರ್ಯೆ ಅಂದ್ರೆ ಸೇವೆ ಎಂದೆ, ಈ ಸೇವೆಯಿಂದ ಭಗವಂತ ತೃಪ್ತಿ ಪಡ್ತಾನ? ಅವನಿಗೆ ಬ್ರಹ್ಮಾದಿ ದೇವತೆಗಳ ಸೇವೆಯನ್ನ ಪಡೆದುಕೊಂಡವನು, ಅಂತ ನಿಷ್ಕಲ್ಮಶ ಸೇವೆ ನೋಡಿದವನಿಗೆ ಈ ಮನುಷ್ಯರ ಸೇವೆ ನೋಡಿದಾಗ ಏನ್ ಅನ್ನಿಸ್ಬೋದು ಯೋಚನೆ ಮಾಡಿ. ಈಗ ನಿಷ್ಕಾಮದಿಂದ ಎಷ್ಟೋ ಜನ ದೇವರ ಸೇವೆಯನ್ನ, ಗುರುಗಳ ಸೇವೆಯನ್ನ ಮಾಡೋದಿರ್ತಾರೆ. ನಮ್ ಸುತ್ತಮುತ್ತ ನಾವು ನೋಡ್ತಾ ಇರ್ತೀವಲ್ಲ, ಅವ್ರು ಮಾಡೋ ಸೇವೆ ನೋಡಿದಾಗ ನಮ್ಗೆ ಅನ್ಸುತ್ತೆ ಇವ್ರ ಸೇವೆ ಎಷ್ಟು ಶ್ರೇಷ್ಠ, ಇವರೆಲ್ಲ ನೋಡಿ ಎಷ್ಟು ನಾಟಕಕ್ ಮಾಡ್ತಾರೆ ಅಂತ. ಕೆಲವು ನಾಟಕಕ್ ಮಾಡ್ತಾರೆ ಸೇವೆ, ಆದ್ರೆ ಇವರು ನಾಟಕಕ್ ಮಾಡಲ್ಲ, ಸಹಜವಾಗಿ ಏನಿದೆಯೋ ಸಹಜವಾದ ಗುಣದಿಂದ ಮಾಡ್ತಾರೆ. ಹಾಗಾಗಿ ಇವ್ರ ಸೇವೆ ಎಷ್ಟು ದೊಡ್ಡದು ಅಂತ ಇದು ದೇವ್ರಿಗೆ ಗೊತ್ತಾಗಲ್ವಾ? ನಮಗೆ ಗೊತ್ತಾಗ್ತಾ ಇದೆ, ದೇವ್ರ ಜೊತೆ ಗೊತ್ತಾಗದೆ ಇರತ್ತ? ಖಂಡಿತ ಗೊತ್ತಾಗತ್ತೆ.
ಹಾಗಾದ್ರೆ ಬ್ರಹ್ಮಾದಿ ದೇವತೆಗಳ ಸೇವೆಯನ್ನು ನೋಡಿದ, ಲಕ್ಷ್ಮೀ ದೇವಿಯ ಸೇವೆಯನ್ನು ನೋಡಿದ ಆ ಪರಮಾತ್ಮನಿಗೆ ಈ ಮನುಷ್ಯರ ಸೇವೆಯನ್ನು ನೋಡಿದಾಗ ಖಂಡಿತ ಅನ್ಸುತ್ತೆ, ಏನ್ ಕಾಮುಕ ಜನರು ಇವರು, ಏನೋ ಒಂದ್ ಬೇಕು ಅಂತಾನೆ ನನ್ನ ಹತ್ರ ಬರ್ತಾರೆ ಹೊರತು ಒಂದು ದಿವ್ಸನು ಏನು ಬೇಡ, ಹಾಗೆ ಬಂದಿದ್ದೀನಿ, ನಿನ್ ತೃಪ್ತಿ ಆಗ್ಲಿ ಅಂತ ಬಂದೇ ಇಲ್ಲ ಈ ಜನರು ಅಂತ. ಎಲ್ಲೋ ಒಂದ್ ಮೂಲೆಯಲ್ಲಿ ಮನಸ್ಸಿನಲ್ಲಿ ಏನೋ ಒಂದು ಬೇಕು ಅಂತ ಇರುತ್ತಲ್ವಾ ಅಂತ. ಅದನ್ನ ಈ ಪದ್ಯ ನಮಗೆ ಅರ್ಥವನ್ನು ತಿಳಿಸ್ತಾ ಇದೆ. ಇಷ್ಟಾದ್ಮೇಲೆ ವಿಶೇಷ ವಿಚಾರವನ್ನ ಇಲ್ಲಿ ಹೇಳ್ತಾನೆ ಆಚಾರ್ಯರು. ತಾವು ಈ ಶ್ಲೋಕವನ್ನ ಈಗೇನು ಹೇಳ್ತಾರೆ ಅದು ಸತ್ಯ ಸಂಹಿತೆ ಅಂತ ಒಂದು ಗ್ರಂಥ. ಆ ಸತ್ಯ ಸಂಹಿತಾ ಗ್ರಂಥದಲ್ಲಿ ಈ ಶ್ಲೋಕ ಬಂದಿದೆ. ಅಂದ್ರೆ ಬ್ರಹ್ಮಾದಿ ದೇವತೆಗಳಿಗೂ ಸಂತೋಷ ಪಟ್ಟವನವರ ಸೇವೆಯಿಂದ ಈ ಕಾಮುಕ ಜನರ ಸೇವೆಗೆ ಅಷ್ಟು ಸಂತೋಷ ಪಡಲ್ಲ ಅನ್ನೋ ಅರ್ಥದಲ್ಲಿ. ಆದ್ರೆ ಅನುಗ್ರಹ ಮಾಡ್ತಾನೆ, ಅದೇ ಬ್ರಹ್ಮಾದಿ ದೇವತೆಗಳಿಗೆ ಮೋಕ್ಷ ಕೊಡೋ ತರ ಇವ್ರಿಗೆ ಕೊಡಲ್ಲ, ಅಷ್ಟೇ ಲೌಕಿಕ ಫಲ ಕೊಡ್ತಾನೆ ಅಂತ ಇಲ್ಲಿ ಒಂದು ವಿವರಣೆ ಕಾಣುತ್ತೆ. ಬೇರೆ ವ್ಯಾಖ್ಯಾನಕಾರರು ಏನ್ ಮಾಡಿದ್ದಾರೆ, ಆಚಾರ್ಯರ ವಿವರಣೆ ಯಾಕೆ ಸೊಗಸು ಅನ್ಲಿಕ್ಕೆ ಒಂದು ಉದಾಹರಣೆ. ಸುರಗಣೈಹಿ ಹೃದಯ ಬದ್ಧ ಕಾಮೈಹಿ, ಇಲ್ಲಿ ಇದೆರಡನ್ನು ಜೋಡಿಸ್ಕೊಂಡ್ಬಿಟ್ರು. ಈ ಭಾಗವತ ಪದ್ಯದಲ್ಲಿ ಬಂದಿದ್ ಬೇರೆ, ಈ ಪದ ಏನ್ ಮಾಡ್ಕೊಂಡ್ಬಿಟ್ರು ಒಂದೊಂದೊಂದು ಜೋಡಿಸ್ಕೊಂಡು ಅರ್ಥ ಹೇಳ್ಬೇಕಲ್ಲ ಶ್ಲೋಕದಲ್ಲಿ. ಈ ಶ್ಲೋಕದಲ್ಲಿ ಒಂದು ಪದ ಇನ್ನೊಂದು ಪದಕ್ಕೆ ಸೇರಿಸ್ಬೇಕು, ಸೇರಿಸಿದ್ರೆ ಸರಿ ಅರ್ಥ ಬರುತ್ತೆ, ಇಲ್ಲಾಂದ್ರೆ ವಿಪರೀತ ಅರ್ಥ ಕೊಟ್ಬಿಡತ್ತೆ. ಇವ್ರೇನ್ ಮಾಡಿದ್ರು ಅರ್ಥ ಮಾಡ್ತಾ, ಈ ಸುರಗಣೈಹಿ ಅಂತ ಏನಿದೆ ಅಲ್ಲಿ ಬದ್ಧ ಕಾಮೈಹಿ ಅಂತ ಸೇರಿಸ್ಕೊಂಡ್ಬಿಟ್ರು. ಅಂದ್ರೆ ಮನಸ್ಸಲ್ಲೆಲ್ಲ ಕಾಮನೆಗಳು ತುಂಬಿಕೊಂಡಿದಾರಲ್ಲ ಅವ್ರು ಯಾರು ಗೊತ್ತಾ, ದೇವತೆಗಳು, ದೇವತೆಗಳ ಗುಂಪಿನಲ್ಲಿ ಹೀಗೆ ಅಂತ. ಆ ಬದ್ಧ ಕಾಮೈಹಿ ಸುರಗಣೈಹಿ ಅಂತ. ಪಾಪ ದೇವತೆಗಳು ನಿಜವಾಗಿಯೂ ಏನು ಆಸೆ ಇಟ್ಕೊಳ್ದೆ ದೇವರ ಆರಾಧನೆ ಮಾಡ್ತಾರೆ. ಈ ಭಾಗವತ ಪದ್ಯ ಓದೋರು ಕೆಲವ್ರು ಏನ್ ಮಾಡಿದ್ರು, ತುಂಬಾ ಆಸೆಯನ್ನು ತುಂಬಿಕೊಂಡ್ರು, ದೇವತೆಗಳು ಆರಾಧನೆ ಮಾಡಿದ್ರು, ದೇವರು ಒಲಿಲಿಲ್ವಂತೆ ಅನ್ನೋ ತರ ವ್ಯಾಖ್ಯಾನ ಮಾಡ್ಬಿಟ್ರು. ಹೀಗ್ ಮಾಡಿದ್ರೆ ದೇವತೆಗಳ ಅವಕೃಪೆಗೆ ನಾವು ಪಾತ್ರರಾಗ್ಬೇಕಾಗತ್ತೆ. ಆದ್ರೆ ಈ ರೀತಿ ಬೇರೆ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲ ಯಾಕೆ ಹೇಗೆ, ದೇವತೆಗಳಿಗೆ ಹಾಗಾದ್ರೆ ಭಗವಂತ ಒಲಿಲಿಲ್ವಾ? ಒಲ್ದ. ಮನಸ್ಸಿನಲ್ಲಿ ಕಾಮನೆ ಇತ್ತು. ಏನ್ ಕಾಮನೆ ಇತ್ತಪ್ಪ ದೇವತೆಗಳಿಗೆ? ನಾವು ಅನ್ಬಹುದು ದೇವತೆಗಳು ಏನು ಮನಸ್ಸಲ್ಲಿ ಅನ್ಕೊಳ್ತಾ ಇರ್ಲಿಲ್ಲ, ಹಾಗೆ ದೇವರ ಆರಾಧನೆ ಮಾಡಿದ್ದಾರೆ ಅಂತ. ಇಲ್ಲ, ಅವ್ರಿಗೂ ಕಾಮನೆ ಇತ್ತು. ಯಾಕೆ? ಉದಾಹರಣೆ ಕೊಡ್ತಾರೆ, ಬೇರೆ ವ್ಯಾಖ್ಯಾನಕಾರರು ಹಾಗೆ ಉದಾಹರಣೆ ಕೊಟ್ಟಿದ್ದಾರೆ. ಏನಂತ, ಈಗ ದೇವತೆಗಳ ಜೊತೆಗೆ ಯುದ್ಧಕ್ಕೆ ಬರ್ತಾ ಇದ್ರು ಯಾರೋ ದೈತ್ಯರು. ಈಗ ದೇವತೆಗಳೆಲ್ಲ ಎಷ್ಟೋ ಬಾರಿ ವಿಷ್ಣುವಿನ ಆರಾಧನೆಯನ್ನ ಮಾಡಿದ್ದಾರೆ ಮುಖ್ಯ ಪ್ರಾಣನ ಒಳಗಡೆ. ಯಾಕೆ ಮಾಡಿದ್ರು? ದೈತ್ಯರ ವಧೆ ಆಗ್ಬೇಕು, ನಾವು ದೈತ್ಯರ ಮುಂದೆ ಸೋಲ್ತಾ ಇದೀವಿ, ದೈತ್ಯರ ಮುಂದೆ ನಾವು ಸೋಲ್ಬಾರ್ದು, ಅವ್ರ ಮುಂದೆ ನಾವು ಗೆಲ್ಬೇಕು, ನಮಗ್ ಜಯ ಸಿಗ್ಬೇಕು, ಅವರಿಗೆ ಅಪಜಯ ಆಗ್ಬೇಕು. ಮತ್ತಿದು ಕಾಮನೆ ಇರ್ಲಿಲ್ವಾ ಹಾಗಾದ್ರೆ ದೇವತೆಗಳಿಗೆ? ಹಾಗಾದ್ರೆ ಈ ವಿಶೇಷಣ, ಈ ಬದ್ಧ ಕಾಮ, ಮನಸ್ಸಿನಲ್ಲೇ ಕಾಮನೆಗಳನ್ನ ಇಟ್ಕೊಂಡವರು ದೇವತೆಗಳು, ಸರಿನೋ ತಪ್ಪ? ಸರಿ ಇದೆಯಲ್ಲ. ಅದಕ್ಕೆ ಉತ್ತರ ಕೊಡ್ತಾರೆ, ಹೌದೌದು, ದೇವತೆಗಳೇನೋ ಮನಸ್ಸಿನಲ್ಲಿ ಇಟ್ಕೊಂಡ್ರು ಕಾಮನೆನ, ಇಲ್ಲ ಅಂತಿಲ್ಲ. ಯಾಕಂದ್ರೆ ಇದು ಹೇಳಲೇಬೇಕು, ದೈತ್ಯರನ್ನ ಸೋಲ್ಸ್ಬೇಕು ಅಂತಾನೆ ಅನೇಕ ಉಪನಿಷತ್ತುಗಳಲ್ಲಿ ಇವೆಲ್ಲ ಕಡೆ ಕೇಳ್ತೀವಿ. ಅವ್ರ ಕಾಮನೆ ಇದ್ದೇ ಇತ್ತು. ಇದು ಮಾಡಿದ್ಮೇಲೆ ದೇವ್ರ ಏನ್ ಮಾಡ್ದ? ದೈತ್ಯರನ್ನ ಸಂಹಾರ ಮಾಡ್ದ. ನೀವೇನ್ ಬೇಡಿದ್ದು ಮನಸ್ಸಿನಲ್ಲಿ ಅನ್ಕೊಂಡು, ದೈತ್ಯರ ಸಂಹಾರ ಆಗ್ಬೇಕು, ಅದಕ್ಕೆ ನನ್ ಪೂಜೆ, ನೀವು ಅಷ್ಟಕ್ಕೆ ನನ್ ಪೂಜೆ ಮಾಡಿದ್ರಿಂದ ನಿಮ್ಮ ಮೇಲೆ ಹೆಚ್ಚಿನ ಪ್ರೀತಿ ನಾನು ತೋರಿಸಲ್ಲ, ದೈತ್ಯರನ್ನ ಸಂಹಾರ ಅಷ್ಟೇ ಮಾಡ್ತೀನಿ ಅಂತ ದೇವತೆಗಳೇ ನಮ್ಗೆ ಉದಾಹರಣೆ ಆಗ್ಬಿಟ್ರಂತೆ. ನೋಡಿ, ಹಾಗಾದ್ರೆ ದೇವತೆಗಳ ತರ ನಾವ್ ಇರಬಾರ್ದು ಅಂತ ತೋರಿಸ್ಕೊಡ್ತಾ ಇದಾರೆ ಅಂತ ಈ ರೀತಿ ವ್ಯಾಖ್ಯಾನಕ್ಕಿರೋರು. ಹಾಗಾಗಿ ಮನಸ್ಸಲ್ಲಿ ಅನ್ಕೊಂಡಿದ್ದನ್ ಮಾತ್ರ ದೇವ್ರು ಕೊಟ್ಟ, ಆದ್ರೆ ಅವ್ರ ಮೇಲೆ ಹೆಚ್ಚು ಪ್ರೀತಿಯನ್ನು ತೋರಿಸ್ತಿಲ್ಲ ದೇವರು. ಯಾಕೆ? ಅವ್ರು ಅನ್ಕೊಂಡ್ಬಿಟ್ಟಿದ್ರಲ್ಲ. ಹಾಗಾಗಿ ಈ ತರ ಇರಬಾರ್ದು. ಅಷ್ಟೇ ಅಲ್ದೇನೆ ದೇವತೆಗಳು ತಮ್ಮ ಹೃದಯದಲ್ಲಿ ಕಾಮನೆಗಳು ಇಟ್ಕೊಂಡಿರ್ತಾರೆ. ಇನ್ನೊಂದು ಪ್ರಮಾಣ, ಅವ್ರಿಗೆ ಅಸೂಯೆ. ಯಾರು ಒಬ್ರು ಮುಂದೆ ಹೋಗ್ತಾರೆ ಅಂದ್ರೆ ಹೊಟ್ಟೆ ಕಿಚ್ಚು, ಅಸೂಯೆ, ದ್ವೇಷ ಅವ್ರ ಮೇಲೆ. ದೇವತೆಗಳಿಗೂ ಹಾಗೆ, ಅವರವರಲ್ಲೇ ಒಂದೊಂದು ಪದವಿ ನಿಮಿತ್ತ ಜಗಳ ಇರಲ್ವಾ, ಅಂತೆಲ್ಲ ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ಒಂದು ಅಷ್ಟೇ ಅಲ್ಲ, ಈ ದೇವತೆಗಳ ತರ ಇರಬಾರ್ದು ನೀವು ಅಂತ ಹೇಳಿ ಇನ್ ಕೆಲವ್ರು ಏನ್ ವ್ಯಾಖ್ಯಾನ ಮಾಡ್ತಾರೆ ಅಂದ್ರೆ, ದೇವತೆಗಳ ತರ ಇರೋರ್ಗ್ ದೇವ್ರು ವರ ಕೊಡಲ್ಲ, ಹೆಚ್ಚು ಪ್ರೀತಿಯನ್ನು ತೋರಿಸಲ್ಲ. ಯಾರಿಗೆ ಸರ್ವಭೂತ ದಯೆ ಇದೆಯೋ, ಎಲ್ಲ ಪ್ರಾಣಿಗಳ ಮೇಲೆ ಒಂದು ಕಾರುಣ್ಯ ಇದೆಯೋ ಅಂಥ ಜನರಿಗೆ ಅವನು ಒಲಿತಾನೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಈ ತರ ಎಲ್ಲ ವ್ಯಾಖ್ಯಾನ ಮಾಡಿದಾಗ ಏನಾಗ್ಬಿಡುತ್ತೆ, ನಾವು ದೇವತಾ ದ್ರೋಹ ಮಾಡ್ತಾ ಇದೀವಿ ಅಂತ ಅರ್ಥ. ದೇವತೆಗಳು ನೋಡಿ, ನೀವೆಲ್ಲ ಆಸೆ ಇಟ್ಕೊಂಡು ಹೋಗ್ತೀರಿ, ದೇವರ ಆರಾಧನೆ ಮಾಡ್ತೀರಿ, ಅದು ನಿಮ್ಗೆ ಅಷ್ಟೇ ಸಿಕ್ತು, ದೇವ್ರಿಗೆ ಹೆಚ್ಚು ಪ್ರೀತಿ ನಿಮ್ ಮೇಲೆ ತೋರಿಸಿಲ್ಲ ದೇವರು ಅಂತ ಹೀಗೆಲ್ಲ ವಿವರಣೆ ಮಾಡಿದ್ರೆ ಇದರಿಂದ ಹೇಗೆ ನಮ್ಗೆ ದೇವತೆಗಳ ಅನುಗ್ರಹ ಆಗುತ್ತೆ? ಅದರಿಂದ ಈ ವ್ಯಾಖ್ಯಾನ ಸರಿ ಇಲ್ಲ. ಇನ್ನೂ ಕೆಲವು ವ್ಯಾಖ್ಯಾನ ಮಾಡ್ತಾರೆ, ಅಂದ್ರೆ ಇದ್ಯಾವುದು ಅಲ್ಲ, ನಿಜವಾಗಿ ಬೇರೆನೇ ಅರ್ಥ ಅಂತ ಆಚಾರ್ಯರು ತಿಳಿಸ್ತಾರೆ. ಅದೇನು ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ದಿನ ಪಾಠವನ್ನ ಗುರುವಂತರ್ಗತ, ವ್ಯಾಸತೀರ್ಥ ಗುರುವಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ. ನಮಸ್ಕಾರ ಗುರುಗಳೇ.